Okay, namaste students. I will continue the last class, that is the topic, that is the objectives of audio watching. Already I explained point number 1, to detect errors and frauds. Through the watching, we can planned frauds also can be detected. ವಾಚಿಂಗ್ ಇನ ಮುಖಾಂತರ ನಾವು ಯಾವುದಾದ್ರೂ ಪ್ಲಾನ್ ಮಾಡಿ ಫ್ರಾಡ್ ಮಾಡೋದಾದ್ರೂ ಕೂಡ ಅದನ್ನು ಡಿಟೆಕ್ಟ್ ಮಾಡಬಹುದು. ಪಾಯಿಂಟ್ ನಂಬರ್ 2, to know the truth of account. Point number 2, to know the truth of account. Each and every transaction is checked and ratified on the basis of support documents. ನೀವು ಯಾವುದೇ ಒಂದು ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನು ರೆಕಾರ್ಡ್ ಮಾಡಿದ್ರೆ ಆವಾಗ ನಮಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ಸ್ ನಾನಾಗ ಹೇಳಿದಾಗೆ 100 ರೂಪೀಸ್ ಚಾಕ್ಲೇಟ್ ಬಂದು ತಿಂದ್ರೆ ಆಗ ಅವರಿಗೆ ಪ್ರೂಫ್ ಬೇಕು. ಅದಕ್ಕೆ ಪ್ರೂಫ್ ಮೀನ್ಸ್ ಯಾರ್ ಇನ್ವಾಯ್ಸ್ ಅಥವಾ ಕ್ಯಾಶ್ ರಿಸಿಪ್ಟ್ ಬೇಕು. ಕ್ಯಾಶ್ ರಿಸಿಪ್ಟ್ ಪೇಮೆಂಟ್ ಮಾಡಲಿಕ್ಕೆ ಆಥರೈಸ್ಡ್ ಪರ್ಸನ್ ಸಿಗ್ನೇಚರ್ ಬೇಕು. ಇಸ್ ಕರೆಕ್ಟ್? ಇದು ಯಾವುದು ಇಲ್ಲದಿದ್ರೆ ನಮ್ಮ ಆ ಡಾಕ್ಯುಮೆಂಟ್ ಅನ್ನು ವ್ಯಾಲ್ಯೂಯೇಬಲ್ ಡಾಕ್ಯುಮೆಂಟ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗುದಿಲ್ಲ. ಸೊ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ಇಸ್ ಚೆಕ್ಡ್ ಅಂಡ್ ರಾಟಿಫೈಡ್ ಆನ್ ದ ಬೇಸಿಸ್ ಆಫ್ ಸಪೋರ್ಟ್ ಡಾಕ್ಯುಮೆಂಟ್. ಸೊ ವಿ ಕ್ಯಾನ್ ಈಸಿಲಿ ನೋ ದ ಟ್ರೂತ್ ಆಫ್ ಅಕೌಂಟ್ಸ್. ಕರೆಕ್ಟ್ ಅಕೌಂಟ್ಸಿನ ಟ್ರೂತ್ ಏನು ಅಂತ ಫೈಂಡ್ ಔಟ್ ಮಾಡಬಹುದು. ವಿ ಕ್ಯಾನ್ ಈಸಿಲಿ ನೋ ದ truth of account. Point number 3, to find the unrecorded transaction. ನೋಡಿ, ಕೆಲವು ಸರಿ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಆಗಿರೋದಿಲ್ಲ, ಬಟ್ ರಿಸಿಪ್ಟ್ ನಮ್ಮಲ್ಲಿ ಇರ್ತದೆ, ಬೈ ಮಿಸ್ಟೇಕ್ ಮರ್ತೋಗಿರ್ತದೆ. ಸೊ ಆಗ ನಾವು ವೋಚರಲ್ಲಿ ಚೆಕ್ ಮಾಡುವಾಗ ಆಗ ನಮಗೆ ಗೊತ್ತಾಗ್ತದೆ ಕೆಲವು ಟ್ರಾನ್ಸಾಕ್ಷನ್ಸ್ ಬಿಟ್ಟು ಹೋಗಿದೆ ಅಂತ. ಸೊ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ಇಸ್ ಚೆಕ್ಡ್ ಅಂಡ್ ರಾಟಿಫೈಡ್ ಆನ್ ದ ಬೇಸಿಸ್ ಆಫ್ ಡಾಕ್ಯುಮೆಂಟ್ಸ್. ಇಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನು ಚೆಕ್ ಮಾಡೋದು ಯಾವುದರ ಮುಖಾಂತರ? ಆನ್ ದ ಬೇಸಿಸ್ ಆಫ್ ಡಾಕ್ಯುಮೆಂಟ್. ವಾಚಿಂಗ್ ಹೆಲ್ಪ್ಸ್ ಟು ಫೈಂಡ್ ಔಟ್ ದ unrecorded or missing transactions. How it is find out? See here, ಈಗ ಒಂದು ಬಂಡಲ್ ಅಲ್ಲಿ ತುಂಬಾ ವೋಚರ್ ಇರ್ತದೆ. ವೋಚರ್ ಹೇಳಿದ್ರೆ ರಿಸಿಪ್ಟ್ ಇರ್ತದೆ. ಆಗ ಅದನ್ನು ಫಸ್ಟ್ ರಿಸಿಪ್ಟ್ ರೆಕಾರ್ಡ್ ಆಗಿದೆ, ಸೆಕೆಂಡ್ ರಿಸಿಪ್ಟ್ ರೆಕಾರ್ಡ್ ಆಗಿದೆ, ಥರ್ಡ್ ರಿಸಿಪ್ಟ್ ರೆಕಾರ್ಡ್ ಆಗಿದೆ, ಫೋರ್ತ್ ರಿಸಿಪ್ಟ್ ಇದೆ ಬಟ್ ಅಲ್ಲಿ ರೆಕಾರ್ಡ್ ಆಗಲಿಲ್ಲ. ಯು ಅಂಡರ್ಸ್ಟ್ಯಾಂಡ್? ನೋ, ಫೋರ್ತ್ ರಿಸಿಪ್ಟ್ ಇದೆ ಬಟ್ ಅಲ್ಲಿ ರೆಕಾರ್ಡ್ ಆಗಲಿಲ್ಲ. ಅದನ್ನು ಕೂಡ ಇವರು ಫೈಂಡ್ ಔಟ್ ಮಾಡಬಹುದು. ವಾಚಿಂಗ್ ಮಾಡುವಾಗ ಯಾವುದಾದ್ರೂ ಅನ್ರೆಕಾರ್ಡೆಡ್ ಟ್ರಾನ್ಸಾಕ್ಷನ್ಸ್ ಇದ್ರೆ ಅದನ್ನು ಕೂಡ ಫೈಂಡ್ ಔಟ್ ಮಾಡಬಹುದು. Each and every transaction is checked and ratified on the basis of document. Watching helps to find out the unrecorded and missing transactions. If any voucher is found unrecorded voucher ಸಿಕ್ಕಿದ್ರೆ auditor can suggest to record such transaction. auditor accountant ಗೆ ಸಜೆಸ್ಟ್ ಮಾಡ್ತಾನೆ, ಈ ಒಂದು ಟ್ರಾನ್ಸಾಕ್ಷನ್ಸ್ ಬಿಟ್ಟು ಹೋಗಿದೆ, ಅದನ್ನು ನೀವು ರೆಕಾರ್ಡ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾನೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಆಬ್ಜೆಕ್ಟಿವ್ಸ್ ಆಫ್ watching, that is to find out the unrecorded transactions. Point number 4, to know that all the transactions are authorized. ಅಂದ್ರೆ ಎಲ್ಲ ಟ್ರಾನ್ಸಾಕ್ಷನ್ಸ್ ಆಥರೈಸ್ಡ್ ಅಲ್ವಾ ಅಂತ ಚೆಕ್ ಮಾಡ್ಬೋದು ಅಥವಾ ತಿಳ್ಕೊಳ್ಬಹುದು. ಕೆಲವು ಸರಿ ಅನ್ಆಥರೈಸ್ಡ್ ಟ್ರಾನ್ಸಾಕ್ಷನ್ಸ್ ಕೂಡ ಇವರು ಸುಮ್ಮನೆ ರೆಕಾರ್ಡ್ ಮಾಡಿರ್ಬೋದು. ಸೊ ಈಗ ನಾವು ವಾಚಿಂಗ್ ಮಾಡುವಾಗ ನಮಗೆ ಯಾವ ಟ್ರಾನ್ಸಾಕ್ಷನ್ಸ್ ಆಥರೈಸ್ಡ್, ಯಾವ ಟ್ರಾನ್ಸಾಕ್ಷನ್ಸ್ ಅನ್ಆಥರೈಸ್ಡ್ ಕೂಡ ಫೈಂಡ್ ಔಟ್ ಮಾಡಬೇಕು. ಇಫ್ ದ ಟ್ರಾನ್ಸಾಕ್ಷನ್ಸ್ ಆರ್ ಮೇಡ್ ಆನ್ ದ ಕನ್ಸೆಂಟ್ ಆಫ್ ಕನ್ಸರ್ನ್ಡ್ ಅಥಾರಿಟಿ. ನಾನು ಆಗ ಹೇಳಿದಾಗೆ ಈಗ ಒಂದು ಯಾವುದೇ ನಾನು ಹೇಳಿದಾಗೆ ಚಾಕ್ಲೇಟ್ ತಿನ್ಲಿಕ್ಕೆ 100 ರೂಪೀಸ್ ಖರ್ಚು ಮಾಡಿದ್ದೇನೆ, ಅದನ್ನು ನಾನಲ್ಲಿ ಕಂಪನಿಯ ಎಕ್ಸ್ಪೆನ್ಸಸ್ ಅಂತ ತೋರಿಸಿದ್ರೆ ಆಗ ಆಥರೈಸ್ಡ್ ಪರ್ಸನಿನ ಸಿಗ್ನೇಚರ್ ಬೇಕು. ಸೊ ಈಗ ಆಥರೈಸ್ಡ್ ಪರ್ಸನಿನ ಸಿಗ್ನೇಚರ್ ಅಲ್ಲದಿದ್ರೆ ದೆನ್ ಇಟ್ ಈಸ್ ವಿ ಆರ್ ನಾಟ್ ಕಾಲ್ ಇಟ್ ಆಸ್ ಅ ಆಥರೈಸ್ಡ್ ಟ್ರಾನ್ಸಾಕ್ಷನ್ಸ್. ಅದನ್ನು ಫ್ರಾಡ್ ಕೂಡ ಕರಿಬಹುದು. ಇಫ್ ದ ಟ್ರಾನ್ಸಾಕ್ಷನ್ಸ್ ಆರ್ ಮೇಡ್ ಆನ್ ದ ಕನ್ಸೆಂಟ್ ಆಫ್ ದ ಕನ್ಸರ್ನ್ಡ್ ಅಥಾರಿಟಿ, ಸಚ್ ಟ್ರಾನ್ಸಾಕ್ಷನ್ಸ್ ಆರ್ ನೋನ್ ಆಸ್ ದ ಆಥರೈಸ್ಡ್ ಟ್ರಾನ್ಸಾಕ್ಷನ್ಸ್. ಅಂದ್ರೆ ಯಾವುದೇ ಒಂದು ಬಿಲ್ಲಿಗೆ ಸೈನ್ ಹಾಕ್ಲಿಕ್ಕೆ ಒಂದು ಪರ್ಸನ್ಗೆ ಅಥವಾ ಒಂದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟಿನವರಿಗೆ
ಒಂದು ಇದು ಕೊಟ್ಟಿರ್ತಾರೆ, ಯಾವುದು ಪರ್ಮಿಷನ್ ಕೊಟ್ಟಿರ್ತಾರೆ, ಅವರ ಸಿಗ್ನೇಚರ್ ಇಲ್ಲದೆ ಯಾವುದೇ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಆದರೆ ಅದನ್ನು ನಾವು ಅನ್ಆಥರೈಸ್ಡ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ಬೋದು. ಅದನ್ನು ನಾವು ಇವಾಗ ಫೈಂಡ್ ಔಟ್ ಮಾಡ್ಬೋದು, ಯಾವುದು ಆಥರೈಸ್ಡ್ ಟ್ರಾನ್ಸಾಕ್ಷನ್ಸ್, ಯಾವುದು ಅನ್ಆಥರೈಸ್ಡ್ ಟ್ರಾನ್ಸಾಕ್ಷನ್ಸ್ ಅಂತ. ಈ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ಆಥರೈಸ್ಡ್, ಸಚ್ ಟ್ರಾನ್ಸಾಕ್ಷನ್ಸ್ ಕ್ಯಾನ್ ಬಿ ಫಿಕ್ಟಿಷಿಯಸ್ ಟ್ರಾನ್ಸಾಕ್ಷನ್ಸ್. ಅದನ್ನು ನಾವು ಫಿಕ್ಟಿಷಿಯಸ್ ಟ್ರಾನ್ಸಾಕ್ಷನ್ಸ್ ಅಂತ ಫೈಂಡ್ ಔಟ್ ಮಾಡ್ತೇವೆ. ಸೊ ಸಚ್ ಫಿಕ್ಟಿಷಿಯಸ್ ಟ್ರಾನ್ಸಾಕ್ಷನ್ ಕ್ಯಾನ್ ಬಿ ಫೌಂಡ್ ವಿತ್ ದ ಹೆಲ್ಪ್ ಆಫ್ ವೋಚಿಂಗ್. ಯಾವುದೇ ಒಂದು ಆಥರೈಸ್ಡ್ ಪರ್ಸನಿನ ಸಿಗ್ನೇಚರ್ ಇಲ್ಲದ ಒಂದು ಡಾಕ್ಯುಮೆಂಟ್ ಇದ್ದರೆ ಆ ಟ್ರಾನ್ಸಾಕ್ಷನ್ಸ್ ಅನ್ನು ನಾವು ಅನ್ಆಥರೈಸ್ಡ್ ಟ್ರಾನ್ಸಾಕ್ಷನ್ಸ್ ಅಂತ ಕನ್ಸಿಡರ್ ಮಾಡಿ ಫಿಕ್ಟಿಷಿಯಸ್ ಟ್ರಾನ್ಸಾಕ್ಷನ್ ಅಂತ ಅದನ್ನು ಹಾಕಬೇಕು. ಅದನ್ನು ಅದು ಹೇಗೆ ನಾವು ಫೈಂಡ್ ಔಟ್ ಮಾಡೋದು? ಥ್ರೂ ದ ವೋಚಿಂಗ್ ಮುಖಾಂತರ ನಮಗೆ ಯಾವುದು ಅಥರೈಸ್ಡ್ ಟ್ರಾನ್ಸಾಕ್ಷನ್ಸ್, ಯಾವುದು ಅನ್ಆಥರೈಸ್ಡ್ ಟ್ರಾನ್ಸಾಕ್ಷನ್ಸ್ ಅಂತ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್, ಟು ನೋ ದಟ್ ಓನ್ಲಿ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ಆನಂತರ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವು ಸರಿ ಏನಾಗ್ತದೆ ಅಂತಂದ್ರೆ ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಅನ್ನು ಕೂಡ ತಂದು ಆಫೀಸ್ ಟ್ರಾನ್ಸಾಕ್ಷನ್ಸ್ ಅಂತ ರೆಕಾರ್ಡ್ ಮಾಡ್ತಾರೆ. ಸೊ ವೋಚಿಂಗ್ ಅಲ್ಲಿ ಗೊತ್ತಾಗ್ತದೆ ಯಾವ ಟ್ರಾನ್ಸಾಕ್ಷನ್ಸ್ ಪರ್ಸನಲ್ ಟ್ರಾನ್ಸಾಕ್ಷನ್ಸ್, ಯಾವ ಟ್ರಾನ್ಸಾಕ್ಷನ್ಸ್ ಇದು ಬಿಸಿನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಅಡುಗೆ ಮನೆಯ ಸಾಮಾನಿನ ಬಿಲ್ ತಂದು ಆಫೀಸ್ ಬಿಲ್ ಅಲ್ಲಿ ಒಟ್ಟಿಗೆ ಪೇ ಮಾಡಿದ್ರೆ ಆಗ ಅವರಿಗೆ ಗೊತ್ತಾಗೋದಿಲ್ವ ಇದು ಬಿಸಿನೆಸ್ ಟ್ರಾನ್ಸಾಕ್ಷನ್ಸ್ ಅಲ್ಲ, ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಇದು ಬಿಲ್ ಅಂತ. ಸೊ ಸಮ್ಟೈಮ್ಸ್ ಟ್ರಾನ್ಸಾಕ್ಷನ್ಸ್ ಆರ್ ಪರ್ಫಾರ್ಮ್ ಫಾರ್ ಇಂಡಿವಿಜುವಲ್ ಪರ್ಪಸ್. ಅವರ ಸ್ವಂತ ಉದ್ದೇಶಕ್ಕೆ ಅವರು ಹಣವನ್ನು ಖರ್ಚು ಮಾಡ್ತಾರೆ. ಬಟ್ ಪೇಮೆಂಟ್ ಮೇಡ್ ಔಟ್ ಆಫ್ ಬಿಸಿನೆಸ್, ಸ್ವಂತ ಖರ್ಚಿಗೆ ಅವರು ಹಣವನ್ನು ಪೇಮೆಂಟ್ ಮಾಡ್ತಾರೆ. ಬಟ್ ಪೇಮೆಂಟ್ ಎಲ್ಲಿಂದ ಆಗ್ತದೆ? ಬಿಸಿನೆಸ್ ಇಂದ ಆಗ್ತದೆ. ಸಚ್ ಟ್ರಾನ್ಸಾಕ್ಷನ್ ಶುಡ್ ನಾಟ್ ಬಿ ರೆಕಾರ್ಡೆಡ್ ಇನ್ ದ ಅಕೌಂಟ್ಸ್ ಆಫ್ ದ ಬಿಸಿನೆಸ್. ಅಂತ ಇದು ಟ್ರಾನ್ಸಾಕ್ಷನ್ಸ್ ಅನ್ನು ಅಕೌಂಟ್ಸ್ ಅಲ್ಲಿ, ಬಿಸಿನೆಸ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಮಾಡ್ಲಿಕ್ಕಿಲ್ಲ. ವೈ? ಬಿಕಾಸ್ ನಾವು ದ ಅಕೌಂಟ್ಸ್ ರೂಲ್ ಇಸ್ ದೇರ್, ದಟ್ ಈಸ್ ದ ಬಿಸಿನೆಸ್ ಎಂಟಿಟಿ ಕಾನ್ಸೆಪ್ಟ್. ಬಿಸಿನೆಸ್ ಎಂಟಿಟಿ ಕಾನ್ಸೆಪ್ಟ್ ಹೇಳಿದ್ರೆ ಆಫೀಸೇ ಬೇರೆ, ಮನೆಯೇ ಬೇರೆ, ಅಥವಾ ಓನರ್ ಬೇರೆ, ಕಂಪನಿ ಪರ್ಸನ್ ಬೇರೆ, ಇಂಡಿವಿಜುವಲ್ ಪರ್ಸನ್ ಬೇರೆ. ಸೊ ಇಲ್ಲಿ ಇಂಡಿವಿಜುವಲ್ ಪರ್ಸನಿಗೆ ಪರ್ಸನಲ್ ಆಗಿ ಖರ್ಚಾದ ಹಣವನ್ನು ಬಿಸಿನೆಸ್ ಟ್ರಾನ್ಸಾಕ್ಷನ್ ಅಂತ ತೋರಿಸ್ಲಿಕ್ಕಿಲ್ಲ. ಇಫ್ ಸಚ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್, ಅಂತ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಆದರೆ ವಿ ಕ್ಯಾನ್ ಫೈಂಡ್ ವಿತ್ ದ ಹೆಲ್ಪ್ ಆಫ್ ವಾಚಿಂಗ್. ನಾವು ವಾಚಿಂಗ್ ಮುಖಾಂತರ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಟು ನೋ ದ ರಿಯಲ್ ಪ್ರೂಫ್ ಆರ್ ಲಾಸ್ ಆಫ್ ದ, ಟು ನೋ ದ ರಿಯಲ್ ಪ್ರಾಫಿಟ್ ಅಂಡ್ ಲಾಸ್ ಆಫ್ ಬಿಸಿನೆಸ್ ಆಫ್ ಸಚ್ ಟ್ರಾನ್ಸಾಕ್ಷನ್ ಆರ್ ಟು ಬಿ ಸಪರೇಟೆಡ್. ಕೆಲವು ಸರಿ ಆ ಟ್ರಾನ್ಸಾಕ್ಷನ್ಸ್ ಮಾಡಿದರೆ ಲಾಸ್ ಕೂಡ ಆಗ್ಬೋದು, ಬಟ್ ನಾವು ಅದನ್ನು ಫೈಂಡ್ ಔಟ್ ಮಾಡಿದರೆ ನಿಜವಾಗಿಯೂ ಪ್ರಾಫಿಟ್ ಅಥವಾ ಲಾಸ್ ಅಲ್ಲಿ ಇದೆಯಾ ಬಿಸಿನೆಸ್ ಅನ್ನು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಮಾಡ್ಬೋದು. ಸೊ ದಿಸ್ ಈಸ್ ದ point number 5, to know that only the business transactions are recorded. ಅಂದರೆ ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಅನ್ನಲ್ಲಿ ರೆಕಾರ್ಡ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಅದು ವಾಚಿಂಗ್ ಅಲ್ಲಿ ಫೈಂಡ್ ಔಟ್ ಮಾಡ್ಬೋದು ಯಾವುದು ಬಿಸಿನೆಸ್ ಟ್ರಾನ್ಸಾಕ್ಷನ್ ಮತ್ತು ಯಾವುದು ಪರ್ಸನಲ್ ಟ್ರಾನ್ಸಾಕ್ಷನ್ಸ್. ಹೌ ಟು ಫೈಂಡ್ ಔಟ್ ದಟ್ ಒನ್? ಥ್ರೂ documentary evidence. Yes, these are the objectives of auditing. Next we move on to the importance of auditing. Importance of auditing. Importance of auditing. Importance of watching. Yes, here watching is the act of checking evidential documents to find out errors and frauds and to know the authenticity, accuracy and reliability of books of accounts. ಇಲ್ಲಿ ವಾಚಿಂಗ್ ಹೇಳಿದ್ರೆ ಏನು ಹೇಳಿದ್ದಾರೆ? ವಾಚಿಂಗ್ ಇಸ್ ದ ಆಕ್ಟ್ ಆಫ್ ಚೆಕಿಂಗ್. ಅದೊಂದು ಚೆಕ್ ಮಾಡುವ ಒಂದು ಕೆಲಸ. ಎವಿಡೆನ್ಷಿಯಲ್ ಡಾಕ್ಯುಮೆಂಟ್ಸ್, ಥ್ರೂ ಎವಿಡೆನ್ಷಿಯಲ್ ಡಾಕ್ಯುಮೆಂಟ್ಸ್, ಎವಿಡೆನ್ಸ್ ಡಾಕ್ಯುಮೆಂಟ್ ಅನ್ನು ಹಿಡ್ಕೊಂಡು ಚೆಕ್ ಮಾಡೋದು. ಆಗ ನಮ್ಗೆ ಏನು ಸಿಗ್ತದೆ? ಟು ಫೈಂಡ್ ಔಟ್ ಎರರ್ಸ್, ಫ್ರಾಡ್ಸ್ ಆ್ಯಂಡ್
ನೋ ದ ಅಥೆಂಟಿಸಿಟಿ, ಕರೆಕ್ಟಾಗಿ ರೆಕಾರ್ಡ್ ಆಗಿದೆ ಇಲ್ವಾ, ಅಥವಾ ಯಾರಾದರೂ ಬಿಸ್ನೆಸ್ ಪರ್ಸನಲ್ ಟ್ರಾನ್ಸಾಕ್ಷನ್ ಅನ್ನು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲಿ ಬರ್ದಿದ್ದಾರಾ ಅಂತೆಲ್ಲ ಚೆಕ್ ಮಾಡ್ಬೋದು. ದೆನ್ ಯು ನೋ ದ ಅಥೆಂಟಿಸಿಟಿ, accuracy and reliability of the accounts. Thus it is important for the auditor due the following reason. Watching ತುಂಬ ಇಂಪಾರ್ಟೆಂಟ್ ಫಾರ್ ದ ಆಡಿಟರ್. ವೈ? ಬಿಕಾಸ್ ಡ್ಯೂ ಟು ದ ಫಾಲೋವಿಂಗ್ ರೀಸನ್. ಪಾಯಿಂಟ್ ನಂಬರ್ 1, ವಾಚಿಂಗ್ ಈಸ್ ದ ಬ್ಯಾಕ್ ಬೋನ್ ಆಫ್ ಆಡಿಟಿಂಗ್. ವಾಚಿಂಗ್ ಈಸ್ ದ ಬ್ಯಾಕ್ ಬೋನ್ ಆಫ್ ಆಡಿಟಿಂಗ್. ಯಾವುದೇ ಒಂದು ಆಡಿಟಿಂಗ್ ಅನ್ನು ಮಾಡಬೇಕಾದ್ರೆ ವಾಚಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಚಿಂಗ್ ಅಥವಾ ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಇಲ್ಲದೆ ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆದ ಕಾರಣ ವಾಚಿಂಗ್ ಪ್ರೋಸೆಸ್ಸನ್ನು ಕಂಪೇರ್ ಮಾಡಿ ಕರೆಕ್ಟಾಗಿ ರೆಕಾರ್ಡ್ ಮಾಡಿದಾರ ಇಲ್ವಾ ಅಂತ ಕಂಪೇರ್ ಮಾಡೋದು, this is one of the backbone of the auditing. Success of auditing depends upon the thoroughness in which watching is completed. ಯಾವುದೇ ಒಂದು ಆಡಿಟ್ ಸಕ್ಸಸ್ ಆಗಬೇಕಾದ್ರೆ ಆಗ ಅವರ ವಾಚಿಂಗ್ ಅನ್ನು ಕರೆಕ್ಟಾಗಿ ಮಾಡಬೇಕು. ನೀವು ವಾಚಿಂಗ್ ಅನ್ನು ಕರೆಕ್ಟಾಗಿ ಮಾಡದಿದ್ರೆ ಅಥವಾ ಡಾಕ್ಯುಮೆಂಟ್ ಅನ್ನು ಕರೆಕ್ಟಾಗಿ ಚೆಕ್ ಮಾಡದಿದ್ರೆ ಆವಾಗ ಯಾವುದೇ ಒಂದು ಆಡಿಟಿಂಗ್ ಸಕ್ಸಸ್ ಆಗೋದಿಲ್ಲ. ಸೊ ಯಾವುದೇ ಒಂದು ಆಡಿಟ್ ಸಕ್ಸಸ್ ಆಗಬೇಕಾದ್ರೆ ವಾಚಿಂಗ್ ಅನ್ನು ಕಂಪ್ಲೀಟ್ ಆಗಿ ಚೆಕ್ ಮಾಡಬೇಕು. The main aim of auditing is to detect errors and frauds. The main aim of auditing is detect errors and frauds for proving the true and fairness of the result and presence by the income statement and the balance sheet. The main aim of the auditing in a main aim, detect the frauds and errors and that is a true and fairness of result presented in the ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕರೆಕ್ಟ್ ಆದ ಒಂದು ಇನ್ಫಾರ್ಮೇಶನ್ ಅನ್ನು ಡಿಸ್ಪ್ಲೇ ಮಾಡೋದು, ಪ್ರೆಸೆಂಟ್ ಮಾಡೋದು, ಮತ್ತೆ ಎರರ್ಸ್ ಅಂಡ್ ಫ್ರಾಡ್ಸ್ ಅನ್ನು ಡಿಟೆಕ್ಟ್ ಮಾಡೋದು. ಸೊ ದಿಸ್ ಇಸ್ ದ ಮೇನ್ ಏಮ್ ಆಫ್ ಆಡಿಟಿಂಗ್. ದ ಮೇನ್ ಏಮ್ ಆಫ್ ಆಡಿಟಿಂಗ್ ಈಸ್ ಟು ಡಿಟೆಕ್ಟ್ ಎರರ್ಸ್ ಅಂಡ್ ಫ್ರಾಡ್ಸ್ for proving that the true and fairness of results presented by the balance sheet. Now the watching is only the way of detecting all these sorts of errors and frauds. ಈ ಎಲ್ಲ ಫ್ರಾಡ್ಸ್ ಮತ್ತು ಎರರ್ಸ್ ಅನ್ನು ಡಿಟೆಕ್ಟ್ ಮಾಡೋದು ಓನ್ಲಿ ಥ್ರೂ ದ ವಾಚಿಂಗ್. ವಾಚಿಂಗ್ ಇಂದ ಮುಖಾಂತರ ಮಾತ್ರ ನಾವು ಎರರ್ಸ್ ಮತ್ತು ಫ್ರಾಡ್ಸ್ ಅನ್ನು ಫೈಂಡ್ ಔಟ್ ಮಾಡ್ಬೋದು ಅಥವಾ ಡಿಟೆಕ್ಟ್ ಮಾಡ್ಬೋದು. ಸೊ ಇಟ್ ಈಸ್ ಕಾಲ್ ಇಟ್ ಆಸ್ ದ ಬ್ಯಾಕ್ ಬೋನ್ ಆಫ್ ಆಡಿಟಿಂಗ್. ಸೊ ಆದ ಕಾರಣ ವಾಚಿಂಗ್ ಅನ್ನು ಬ್ಯಾಕ್ ಬೋನ್ ಅಂತ ಕರೀತಾರೆ. ಯಾಕೆ ಅಂದರೆ ನಮಗೆ ಇಲ್ಲಿ ಈಸಿಯಾಗಿ ಎರರ್ಸ್ ಮತ್ತು ಪ್ಲ್ಯಾನ್ಡ್ ಫ್ರಾಡ್ಸ್ ಅನ್ನು ಫೈಂಡ್ ಔಟ್ ಅಥವಾ ಡಿಟೆಕ್ಟ್ ಮಾಡ್ಬೋದು. ಪಾಯಿಂಟ್ ನಂಬರ್ 2, ವಾಚಿಂಗ್ ಈಸ್ ದ ಎಸೆನ್ಸ್ ಆಫ್ ಆಡಿಟಿಂಗ್. ಆಗ ಡೆಫಿನೇಷನ್ ಕೂಡ ಹೇಳಿದ್ದಾರೆ. ವಾಚಿಂಗ್ ಈಸ್ ದ ಎಸೆನ್ಸ್ ಆಫ್ ಆಡಿಟಿಂಗ್. ಆಡಿಟಿಂಗ್ ಎಸೆನ್ಸೇ ವಾಚಿಂಗ್. Auditing not only check the accuracy of books of accounts but also check whether the transactions are related to the business or not. ಆಡಿಟಿಂಗ್ ಹೇಳಿದರೆ ಅವರು ಬರೇ ಎಕ್ಯುರೇಸಿ ಬುಕ್ಸ್ ಆಫ್ ಅಕೌಂಟ್ಸ್ ಕರೆಕ್ಟಾಗಿ ರೆಕಾರ್ಡ್ ಮಾಡಿದರೆ ಇಲ್ವಾ ಮಾತ್ರ ಚೆಕ್ ಮಾಡೋದಲ್ಲ, ಅದರ ಬದಲಾಗಿ ಆ ಎಲ್ಲ ರೆಕಾರ್ಡ್ ಮಾಡಿದ ಟ್ರಾನ್ಸಾಕ್ಷನ್ಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಹೌದಾ ಅಲ್ವಾ ಅಂತ ಕೂಡ ಚೆಕ್ ಮಾಡ್ತಾರೆ. All the transactions are performed after the prior approval of concerned authority or not. ಎಲ್ಲ ಒಂದು ಟ್ರಾನ್ಸಾಕ್ಷನ್ಸ್ ಎಂಟ್ರಿ ಮಾಡುವಾಗ, ಈಗ ಫಾರ್ ಎಕ್ಸಾಂಪಲ್ ಕ್ಯಾಶ್ ಪೇಮೆಂಟ್ ಇದು ಎಂಟ್ರಿ ಮಾಡುವಾಗ ಅಲ್ಲಿ ಪೇಮೆಂಟ್ ಮಾಡುವಾಗ ಕನ್ಸರ್ನ್ಡ್ ಅಥಾರಿಟಿಯ ಸಿಗ್ನೇಚರ್ ಆಗಿದೆ ಇಲ್ವಾ ಅಂತ ನೋಡ್ಬೋದು. ಈಗ ಅಲ್ಲಿ ಕನ್ಸರ್ನ್ಡ್ ಅಥಾರಿಟಿಯ ಸಿಗ್ನೇಚರ್ ಇಲ್ಲದಿದ್ದರೆ ಆವಾಗ ಅದು ವ್ಯಾಲಿಡ್ ಡಾಕ್ಯುಮೆಂಟ್ ಆಗೋದಿಲ್ಲ. ಆಗ ಟ್ರಾನ್ಸಾಕ್ಷನ್ಸ್ ಕೂಡ ರಾಂಗ್, ದಟ್ ಈಸ್ ಅ ಎರರ್ಸ್ ಆರ್ ಫ್ರಾಡ್. So here the auditing or watching, that is all the transactions are performed after the prior approval of the concerned authority or not. Now the transactions are real or not, ಅಂದ್ರೆ ಕರೆಕ್ಟ್ ಇದೆಯಾ ಇಲ್ವಾ ಅಥವಾ ಅದು ಅಥಾರಿಟಿ ಪರ್ಸನಿನ ಸಿಗ್ನೇಚರ್ ಹಾಕಿದೆ ಇಲ್ವಾ ಅಂತ ನೋಡಬೇಕು. ಆದ್ರ ನಂತರ
ಕಂಪೇರ್ ಮಾಡಬೇಕು. ಅದು ಕರೆಕ್ಟ್ ಇದೆ ಅಂತಂದ್ರೆ ಮಾತ್ರ ಅವರು ರೆಕಾರ್ಡ್ ಮಾಡಿದ ಟ್ರಾನ್ಸಾಕ್ಷನ್ ಸರಿ ಇದೆ ಅಂತ ಗೊತ್ತಾಗ್ತದೆ. ಆದ ಕಾರಣ ವಾಚಿಂಗ್ ಈಸ್ ದ ಎಸೆನ್ಸ್ ಆಫ್ ಆಡಿಟಿಂಗ್. ಮೇ ಇನ್ಕ್ಲೂಡ್ ಇನ್ ದ ಟ್ರಾನ್ಸಾಕ್ಷನ್ಸ್ ಇಟ್ ಇನ್ಕ್ಲೂಡ್ ದ ಫಿಕ್ಟಿಷಿಯಸ್ ಟ್ರಾನ್ಸಾಕ್ಷನ್ಸ್ ಟು ಕಮಿಟ್ ಫ್ರಾಡ್. ಫಿಕ್ಟಿಷಿಯಸ್ ಟ್ರಾನ್ಸಾಕ್ಷನ್ಸ್ ಹೇಳಿದ್ರೆ ಅನ್ಆಥರೈಸ್ಡ್ ಟ್ರಾನ್ಸಾಕ್ಷನ್ಸ್ ಇದೆಯಲ್ಲ, ಅದನ್ನು ನಾವು ಫಿಕ್ಟಿಷಿಯಸ್ ಟ್ರಾನ್ಸಾಕ್ಷನ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ, ಅದನ್ನು ನಾವು ಫ್ರಾಡ್ ಅಂತ ಟ್ರೀಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ಸ್, ನಾನು ಆಗ ಹೇಳಿದ ಹಾಗೇನೆ 100 ರೂಪೀಸ್ ಚಾಕ್ಲೇಟ್ ನಾವು ತಿಂದು ಅಲ್ಲಿ ರೆಕಾರ್ಡ್ ಅಲ್ಲಿ ತೋರಿಸಿದ್ರೆ ಆಗ ಆಥರೈಸ್ಡ್ ಪರ್ಸನ್ ನ ಸಿಗ್ನೇಚರ್ ಇರುವುದಿಲ್ಲ. ಆದ ಕಾರಣ ಆ ಟ್ರಾನ್ಸಾಕ್ಷನ್ಸ್ ನಾವು ಕಮಿಟೆಡ್ ಫ್ರಾಡ್ ಅಥವಾ ಪ್ಲಾನ್ ಟು ಫ್ರಾಡ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ದಟ್ ಟ್ರಾನ್ಸಾಕ್ಷನ್ ವಿ ಕಾಲ್ ಇಟ್ ಆಸ್ a fictitious transaction. All this fact can be found with the help of watching. ಈ ಎಲ್ಲ ಫ್ಯಾಕ್ಟ್ ಅಥವಾ ರೀಸನ್ಸ್ ಅನ್ನು ಫೈಂಡ್ ಔಟ್ ಮಾಡೋದು ಹೇಗೆ? ಥ್ರೂ ದ ಹೆಲ್ಪ್ ಆಫ್ ವಾಚಿಂಗ್. ಸೊ ವಾಚಿಂಗ್ ಈಸ್ ಎ ಎಸೆನ್ಷಿಯಲ್ ಫಾರ್ ಆಡಿಟಿಂಗ್. ಆದ ಕಾರಣ ವಾಚಿಂಗ್ ಈಸ್ ಅ ವೆರಿ ವೆರಿ ಎಸೆನ್ಷಿಯಲ್ ಫಾರ್ ಆಡಿಟಿಂಗ್. ಇನ್ನೊಮ್ಮೆ ಹೇಳ್ತೇನೆ, ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನು ಎಂಟ್ರಿ ಮಾಡಿದ್ರೆ ಅದಕ್ಕೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಬೇಕು. ಈಗ ಡಾಕ್ಯುಮೆಂಟರಿ ಎವಿಡೆನ್ಸ್ ಕರೆಕ್ಟ್ ಇದೆಯೇ ಇಲ್ವಾ ಅಂತ ವಾಚಿಂಗ್ ಅಲ್ಲಿ ಚೆಕ್ ಮಾಡ್ತಾರೆ. ಸೊ ಆದ ಕಾರಣ ವಾಚಿಂಗ್ ಈಸ್ ದ ಎಸೆನ್ಸ್ ಆಫ್ ಆಡಿಟಿಂಗ್. ನೆಕ್ಸ್ಟ್ ಒನ್, ವಾಚಿಂಗ್ ಈಸ್ ಇಂಪಾರ್ಟೆಂಟ್ ಟು ಸಿ ವೆದರ್ ಎವಿಡೆನ್ಸ್ ಆರ್ ಕರೆಕ್ಟ್ ಆರ್ ನಾಟ್. ವಾಚಿಂಗ್ ಅಲ್ಲಿ ಈಗ ಎಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನು ಯಾವ್ದ್ರ ಮುಖಾಂತರ ಮಾಡ್ತಾರೆ? ವಾಚಿಂಗ್ ಇದ್ರೆ ಮಾಡ್ತಾರೆ. ಬಟ್ ಇಲ್ಲಿ ವಾಚಿಂಗ್ ಅಲ್ಲಿ ಏನ್ ಮಾಡ್ತಾರೆ? ಆ ಎವಿಡೆನ್ಸ್ ಕರೆಕ್ಟ್ ಇದೆಯಾ ಅಂತ ನೋಡ್ತಾರೆ. ವಾಚಿಂಗ್ ಈಸ್ ಅನ್ ಇಂಪಾರ್ಟೆಂಟ್ ಟು ಸಿ ವೆದರ್ ದ ಎವಿಡೆನ್ಸ್ ಆರ್ ಕರೆಕ್ಟ್ ಆರ್ ನಾಟ್. ಡೂಪ್ಲಿಕೇಟ್ ಎವಿಡೆನ್ಸ್ ಅನ್ನು ಇಟ್ಟಿದ್ದಾರ ಅಂತ ನೋಡ್ತಾರೆ. ಕೆಲವು ಸಾರಿ ನೋಡಿ ಅಂತೆ, ನೀವು ಅಪ್ಪನಿಗೆ ಮೋಸ ಮಾಡಿ 1000 ರೂಪೀಸ್ ನನಗೆ ಖರ್ಚಿಗೆ ಬೇಕು ಅಂತ ಏನೋ ಒಂದು ಥಿಂಗ್ಸ್ ತಗೊಂಡು ಬರ್ಲಿಕ್ಕೆ ಹೋಗ್ತೀರಿ. ಆಗ ಮನೆಯಲ್ಲಿ ನೀವು ಆಕ್ಚುಲಿ 700 ರೂಪಾಯಿ ಖರ್ಚು ಮಾಡ್ತೀರಿ. ಸೊ ಅಪ್ಪ ಕೇಳ್ತಾರೆ, ಎಲ್ಲಿ ಉಂಟು ಇನ್ನು ಉಳಿದ 300 ರೂಪಾಯಿ ಎಲ್ಲಿ ಉಂಟು ಕೇಳಿದ್ರೆ ನೀವೇ ಒಂದು ಸಪರೇಟ್ 1000 ರೂಪೀಸ್ ಇದು ರಿಸಿಪ್ಟ್ ಮಾಡಿ ಅಪ್ಪನಿಗೆ ಕೊಡ್ತೀರಿ. ಸೊ ದಟ್ ವಿ ಕಾಲ್ ಇಟ್ ಆಸ್ ದ ಫ್ರಾಡ್. ಅಂದ್ರೆ ಡೂಪ್ಲಿಕೇಟ್ ವೋಚರ್ ನೀವು ಪ್ರಿಪೇರ್ ಮಾಡ್ತೀರಲ್ಲ, ಸೊ ಅದನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು. ವಾಚಿಂಗ್ ಅಲ್ಲಿ ಡೂಪ್ಲಿಕೇಟ್ ವೋಚರ್ ಅನ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು. ಆಕ್ಚುಲಿ ನೀವು ಅಪ್ಪ 1000 ಕೊಟ್ಟರು ಕೂಡ ನೀವು ಖರ್ಚು ಮಾಡಿದ್ದು ಮಾತ್ರ 700. ಸೊ ಉಳಿದ 300 ರೂಪಾಯಿ ಏನ್ ಮಾಡಿದ್ರಿ? ನೀವು ಪಾಕೆಟ್ ಅಲ್ಲಿ ಇಟ್ಕೊಂಡಿದ್ದೀರಿ. ಅಪ್ಪನ ಹತ್ರ ವಾಪಸ್ ಕೊಟ್ರೆ ಅವ್ರು ನಿಮ್ಗೆ ಕೊಡೋದಿಲ್ಲ. ಅದಕ್ಕೆ ನೀವು ಏನ್ ಮಾಡ್ತೀರಿ? ಅಪ್ಪ ಇಲ್ಲಪ್ಪ, ಅದಕ್ಕೆ 1000 ರೂಪೀಸ್ ಖರ್ಚಾಗಿದೆ ಅಂತ ಹೇಳ್ತೀರಿ. ಸೊ ಆಕ್ಚುಲಿ ನೀವು ಕೊಟ್ಟದೆಷ್ಟು? 700. ಅದಕ್ಕೆ ನೀವು ಏನು ಪ್ರೂಫ್ ತೋರಿಸ್ತೀರಿ? ಡೂಪ್ಲಿಕೇಟ್ ವೋಚರ್ ಅನ್ನು ಕೊಡ್ತೀರಿ. ಸೊ ಅದನ್ನು ವೋಚರ್ ಅಲ್ಲಿ ಅದನ್ನು ಕೂಡ ಫೈಂಡ್ ಔಟ್ ಮಾಡಬಹುದು. ಅಂಡ್ ಆಡಿಟರ್ ಚೆಕ್ಸ್ ದ ಬುಕ್ಸ್ ಆಫ್ ಅಕೌಂಟ್ to detect errors and frauds. Frauds may be committed presenting duplicate vouchers. ಡೂಪ್ಲಿಕೇಟ್ ವೋಚರ್ ಮುಖಾಂತರ ನಾವು ಫ್ರಾಡ್ ಅನ್ನು ಮಾಡಬಹುದು. ನಾನಾಗ ಹೇಳಿದಾಗೇನೆ ಆಕ್ಚುಲಿ ಅಷ್ಟು ಖರ್ಚಾಗಿರುವುದಿಲ್ಲ. ಫಾರ್ ಎಕ್ಸಾಂಪಲ್ 10,000 ರೂಪೀಸ್ ಇದು ಬಿಲ್ ಕೊಡ್ತಾರೆ. 10,000 ರೂಪೀಸ್ ಖರ್ಚಾಗಿರುವುದಿಲ್ಲ, ಬರೀ 8,000 7,000 ಎಲ್ಲ ಖರ್ಚಾಗಿರ್ತದೆ. ಸೊ ಇವ್ರು ಏನ್ ಮಾಡ್ತಾರೆ? ಡೂಪ್ಲಿಕೇಟ್ ವೋಚರ್ ಮಾಡ್ತಾರೆ. 10,000 ರೂಪೀಸ್ ಇದು ವೋಚರ್ ಮಾಡ್ತಾರೆ. ಉಳಿದ ಹಣವನ್ನು ಅವರು ತಿಂತಾರೆ ಹೇಳಿದ್ರೆ ಬಾಯಿಗೆ ಹಾಕಿ ಊಟ ಮಾಡಿದಾಗೆ ತಿನ್ನೋದಲ್ಲ, ಒಳಗೆ ಹಾಕೋದಕ್ಕೆ ಫ್ರಾಡ್ ಎಲ್ಲ ಮಾಡ್ತಾರೆ. ಸೊ ದಟ್ ವಿ ಪ್ರೆಸೆಂಟೆಡ್ ಡೂಪ್ಲಿಕೇಟ್ ವೋಚರ್. All the small and big amount of frauds can be detected with the help of ವಾಚಿಂಗ್. ಸೊ ಇಲ್ಲಿ ಡೂಪ್ಲಿಕೇಟ್ ಎವಿಡೆನ್ಸ್ ಅನ್ನು ಕೂಡ ಫೈಂಡ್ ಔಟ್ ಮಾಡಬಹುದಂತೆ ವಾಚಿಂಗ್ ಅಲ್ಲಿ. ವಾಚಿಂಗ್ ಪ್ರೋಸೆಸ್ ಅಲ್ಲಿ ನೀವು ಯಾವುದಾದ್ರೂ ಒಂದು ಡೂಪ್ಲಿಕೇಟ್ ವೋಚರ್ ಅನ್ನು ಮಾಡಿದ್ರೆ ಅದನ್ನು ಕೂಡ ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತದೆ. ಆದ ಕಾರಣ ವಾಚಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಆಡಿಟಿಂಗ್. ಸೊ ಆಲ್ ದ ಎಸೆನ್ಷಿಯಲ್ ಡಾಕ್ಯುಮೆಂಟ್ಸ್ ಅಂಡ್ ರೆಕಾರ್ಡ್ಸ್ ಆರ್ ಟು ಬಿ ಚೆಕ್ಡ್ ಕೇರ್ಫುಲಿ and in detail by the auditor, which is the scope of watching. Yes, therefore it is be said that watching is the heart of the auditing. ಆದ ಕಾರಣ ವಾಚಿಂಗ್ ಅನ್ನು ಹಾರ್ಟ್ ಆಫ್ ದ ಆಡಿಟಿಂಗ್ ಅಂತ ಕರೀತಾರೆ. ವೈ? ಬಿಕಾಸ್ ವಿದೌಟ್ ವರ್ಕ್ ಆಫ್ ವಾಚಿಂಗ್ ದ ವರ್ಕ್ ಆಫ್ ಆಡಿಟಿಂಗ್ ಕೆನಾಟ್ ಬಿ
ಪರ್ಫಾರ್ಮ್ಡ್. ನಮಗೆ ಯಾವುದೇ ಒಂದು ವಾಚಿಂಗ್ ಮಾಡೋದಿದ್ರೆ ಯಾವುದೇ ಒಂದು ಆಡಿಟಿಂಗ್ ಅನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಆಗುದಿಲ್ಲ. ಆದ ಕಾರಣ ಮೇನ್ ವಾಚಿಂಗ್ ಇನ್ ಆಡಿಟಿಂಗ್ ಇನ್ ಮೇನ್ ಪ್ರೋಸೆಸ್ ದಟ್ ಈಸ್ ದ ವಾಚಿಂಗ್. ಆದ ಕಾರಣ ನಾವು ವಾಚಿಂಗ್ ಅನ್ನು ಹಾರ್ಟ್ ಆಫ್ ದ ಆಡಿಟಿಂಗ್ ಅಂತ ಹೇಳ್ತೇವೆ. ಯಾಕೆ ಅಂದ್ರೆ ವಿದೌಟ್ ವಾಚಿಂಗ್ ವಿ ಕಾಂಟ್ ಪರ್ಫಾರ್ಮ್ ಎನಿ audit work. Yes, these are the importance of watching. Thank you, students.